ನಮಸ್ಕಾರ. ಚಾನಲ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗರ್ಭಿಣಿ ಆಗಿರ್ಬೋದು, ವಾಂತಿ ಆಗಿರ್ಬೋದು, ವಿವಿಧ ಆರೋಗ್ಯಕರವಾದ ರೆಸಿಪಿ ಆಗಿರ್ಬೋದು ನನ್ನ ಚಾನಲಲ್ಲಿ ಸಿಕ್ಕತ್ತೆ. ಅಡುಗೆ ಆಗಿರ್ಬೋದು, ಪ್ರೆಗ್ನೆನ್ಸಿ ಬಗ್ಗೆ ಆಗಿರ್ಬೋದು ತಿಳ್ಕೊಳ್ಳಿ. ಯಾರಾದರೂ ಇದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಗರ್ಭ ವ್ಯವಸ್ಥೆಯಲ್ಲಿ ಮಗು ಬುದ್ಧಿಶಕ್ತಿಗೆ ಮತ್ತು ಬೆಳವಣಿಗೆಗೆ ಯಾವ ಆಹಾರಗಳು ಇಂಪಾರ್ಟೆಂಟು, ಏನೇನು ಅಂಶನ ಒಳಗೊಂಡಿದೆ ಅಂತ ನಾನು ತಿಳಿಸ್ಕೊಡ್ತೇನೆ. ನಾನು ಪ್ರೆಗ್ನೆನ್ಸಿಲಿದ್ದಾಗಲೂ ಇದೇ ಥರದನ್ನ ಫಾಲೋ ಮಾಡಿದೆ. ಯಾರಿಗೆ ತಾನೇ ಆಸೆ ಇರಲ್ಲ ಮಗು ಚೆನ್ನಾಗಿ ಉಡಬೇಕು, ಬಿಳಿಗಿರಬೇಕು ಅಂತ. ಬಿಳಿಗೆ ಇರೋದು ದಾಗ ಕರಿಗಿರೋದು ನಮ್ಮ ಕೈಲಿಲ್ಲ. ಆದರೆ ನಾವೇನು ಸೇವಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವಾ. ನನ್ನ ಮಗ ಫಾಸ್ಟ್ ಇರಬೇಕು ಅಂತ ತನ್ನ ಗರ್ಭಿಣಿ ಅಂತ ಗೊತ್ತಾದಾಗಿಂದ ತಾನು ಅದೇ ರೀತಿಯಾದಂತಹ ವಾತಾವರಣನ ಇಷ್ಟಪಡ್ತಾಳೆ. ಯಾವೆಲ್ಲ ಏನೇನೆಲ್ಲ ಅಂಶ ಇದೆ ಅಂತ ತಿಳ್ಕೊಳ್ಳೋಣ. ಮಗುವಿನ ಬೆಳವಣಿಗೆಗೆ ಮತ್ತು ಮೆದುಳಿಗೆ ಡೆವಲಪ್ಮೆಂಟ್ಗೆ ಆಹಾರನ ನಾವು ನೋಡೋಣ. ಮೊದಲನೇದು ಬಾದಾಮಿಯಿಂದ ಇದರಲ್ಲಿ ಇರೋ ಅಂಶ ಮೆಗ್ನೀಷಿಯಮ್ ಮತ್ತು ಜಿಂಕ್ ಅಂಶ, ಸೋಡಿಯಂ ಅಂಶ ಇರೋದ್ರಿಂದ ಮಗುವಿಗೆ ಬುದ್ಧಿಶಕ್ತಿ ಹೆಚ್ಚಿಸೋಕ್ಕೆ ತುಂಬ ಉಪಯುಕ್ತವಾಗುತ್ತೆ. ನಾನು ಪ್ರೆಗ್ನೆನ್ಸಿಲಿ ಹೀಗೆ ತಿಂತಿದ್ದೆ. ಆದರೆ ಅದನ್ನು ನಾನು ಡೈಲಿ ರಾತ್ರಿ 4 ನೆನೆಸಿ ಬೆಳಿಗ್ಗೆ ಎದ್ದು ಹಾಲಿನೊಂದಿಗೆ ಅದನ್ನು ತಿಂತಿದ್ದೆ. ಮತ್ತು ಅದು ತಿನ್ನೋದ್ರಿಂದ ಬೆಸ್ಟು ಅಂತ ಹೇಳ್ಬೋದು. ಎರಡನೇದು ಅಂದರೆ ಮೊಳಕೆ ಕಾಳುಗಳು. ಇದರಲ್ಲಿ ತುಂಬ ಪ್ರೋಟೀನ್ ಅಂಶನ ಒಳಗೊಂಡಿರುತ್ತೆ. ಹಾಗೆ ಮಗು ತೂಕ ಬರಬೇಕು ಅಂದರೆ ಇದು ಸಹಾಯ ಮಾಡಿರುತ್ತೆ. ತುಂಬಾ ಪೋಷಕಾಂಶ ಇದರಲ್ಲಿ ಕಂಡು ಬರ್ತದೆ. ಇನ್ನು ಮೂರನೇದು ಹಾಲು. ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಇದೆ. ಗರ್ಭಿಣಿಯರು 2 ಗ್ಲಾಸ್ನಾದರೂ ಹಾಲನ್ನ ಕುಡಿಬೇಕು. ಈ ಹಾಲು ಮಗುವಿನ ಸ್ಕಿನ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ. ಇದು 4ನೇದು ಕಿತ್ತಳೆ ಹಣ್ಣು. ಇದರಲ್ಲಿ ವಿಟಮಿನ್ ಸಿ ಗರ್ಭಿಣಿಯರಿಗೆ ಅಂದಾಗ ಎಲ್ಲರ ಬಾಯಲ್ಲಿ ಬರುವಂಥದ್ದು ಹಣ್ಣು. ಕಿತ್ತಳೆ ಹಣ್ಣನ್ನ ಎಲ್ಲರೂ ತಿನ್ನಿ ಅಂತ ಖಂಡಿತವಾಗಿ ಹೇಳ್ತಾರೆ. ಇದು ಮಗು ಸ್ಕಿನ್ಗೆ ಡೆವಲಪ್ಮೆಂಟು ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಚೆನ್ನಾಗಿದೆ. ಆಮೇಲೆ ವಾಂತಿ ವಾಕರಿಕೆ ಆದರೆ ಸ್ವಲ್ಪ ಮಟ್ಟದಲ್ಲಿ ಇದು ಕಡಿಮೆನೇ ಮಾಡುವಂಥದ್ದು. ದಿನ 1 ರಂತೆ ಅಥವಾ 2 ರಂತೆ ಸೇವಿಸ್ಬೋದು. ಇದು ಹುಳಿ ಅಂಶ ಆಗಿರೋದ್ರಿಂದ ದಿನ ಒಂದೊಂದೇ ಸೇವಿಸಿ. 5ನೇದು ಪಾಲಕ್ಕು. ಇದರಲ್ಲಿ ನ್ಯೂಟ್ರಿಷಿಯಮ್ ಮತ್ತು ವಿಟಮಿನ್ ಕೆ, ವಿಟಮಿನ್ ಎ, ಕ್ಯಾಲ್ಸಿಯಂ, ಐರನ್, ಫೋಲೇಟ್ ಆ್ಯಂಡ್ ಪೊಟ್ಯಾಷಿಯಮ್ ಸುಮಾರು ಅಂಶನ ಒಳಗೊಂಡಿದೆ ಪಾಲಕ್ ಸೊಪ್ಪಿಂದ. ಈ ಸೊಪ್ಪನ್ನು ಸ್ವಲ್ಪ ಮಟ್ಟದಲ್ಲಿ ಹುರ್ಕೊಂಡಾದ್ರೂ ಸೇವಿಸ್ಬೋದು ಅಥವಾ ಉಪ್ಪು ಸಾಂಬಾರು ರೀತಿ ಮಾಡಿಕೊಂಡು ಸೇವಿಸ್ಬೋದು. ಸ್ವಲ್ಪನೇ ಸೇವಿಸ್ತಾ ಬನ್ನಿ. ಮತ್ತು ಮಗು ಬೆಳವಣಿಗೆ ಅಂದಾಗ ಎಲ್ಲ ಸೊಪ್ಪು ಇಂಪಾರ್ಟೆಂಟು. ಹಾಗಂತ ಒಂದು ಈಟಿನ ಪದಾರ್ಥ ಸೊಪ್ಪುಗಳಿವೆ, ಅವನ್ನು ತಿನ್ನೋಕೆ ಹೋಗ್ಬೇಡಿ. ಅದನ್ನ ಚಾನಲಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ ಗರ್ಭಿಣಿಯರಾಗಿದ್ದರೆ. ಪಾಲಕ್ ಸೊಪ್ಪಿಂದ ಮಗುವಿನ ಬೆಳವಣಿಗೆಗೆ ಹೆಚ್ಚು ಉಪಯುಕ್ತ ಆಗೋದು ಪಾಲಕ್ ಸೊಪ್ಪಿಂದ. ಮತ್ತು 6ನೇದು ಚೀಸ್ ತಿನ್ನಿ. ಇದರಲ್ಲಿ ಮಗು ಇದನ್ನು ಯಾವಾಗ ತಿನ್ನಿ ಅಂದರೆ ಮಗು ಸ್ಕಿನ್ನೆಲ್ಲ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. 8 ಮಂತ್ಸ್ ಅಥವಾ 7 ಮಂತ್ಸ್, 8 ಮಂತ್ಸ್, 9 ಮಂತ್ಸ್ ಇದನ್ನ ಉಪಯೋಗಿಸಿ. ಸ್ವಲ್ಪ ಉಪಯೋಗಿಸಿ 7-8 ಮಂತ್ಸಲ್ಲಿ. 9 ಮಂತ್ಸಲ್ಲಿ ಸ್ವಲ್ಪ ಜಾಸ್ತಿನೇ ಉಪಯೋಗಿಸಿ. ತುಂಬಾ ಉಪಯುಕ್ತವಾಗುವಂಥದ್ದು. 7ನೇದು ಬಾಳೆಹಣ್ಣು. ಇದು ಮಲಬದ್ಧತೆ ಸಮಸ್ಯೆ ಇದ್ದರೆ ಅದನ್ನು ನಿವಾರಣೆ ಮಾಡುತ್ತೆ. ಮಗು ಬೆಳವಣಿಗೆಗೆ ಸಹಕಾರಿ. ವಿಟಮಿನ್ B6, ವಿಟಮಿನ್ ಸಿ, ಫೈಬರ್ ಅಂಶನ ಒಳಗೊಂಡಿರುವಂಥದ್ದು. ಇದು ಬಾಳೆಹಣ್ಣನ್ನು ತಿಂದು ಮೋಷನ್ನು ಸುಲಭವಾಗಿ ಹೋಗ್ಬೋದು. ಒಬ್ಬೊಬ್ಬರಿಗೆ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಿರುತ್ತೆ. ಅಂಥ ಟೈಮಲ್ಲಿ ಚೆನ್ನಾಗಿ ಬಾಳೆಹಣ್ಣು ತಿಂದು ಹೋಗ್ಬೋದು. ರಾತ್ರಿ ಹೊತ್ತು ಇದನ್ನು ಸೇವಿಸಬೇಡಿ, ಮಧ್ಯಾಹ್ನದ ಟೈಮಲ್ಲಿ ಸೇವಿಸಿ. ನೆಕ್ಸ್ಟು 8ನೇದು ಕರಿಬೇವಿನ ಸೊಪ್ಪು. ಇದರಲ್ಲಿ ಇರೋ ಅಂಶ ಒಮೆಗಾ 3 ಅಂತ ಅಂಶ ಇರೋದ್ರಿಂದ ರಕ್ತನ ಹೆಚ್ಚು ಮಾಡೋಕ್ಕೆ ಉಪಯುಕ್ತವಾಗುತ್ತೆ. ಮಗುವಿನ ಬುದ್ಧಿಶಕ್ತಿಗೆ ತುಂಬಾ ಸಹಕಾರಿಯಾಗುತ್ತೆ. ಇದನ್ನು ಪ್ರತಿದಿನ ಒಂದಲ್ಲ ಒಂದು ಅಡುಗೆಗೆ ಹಾಕ್ತೀವಿ. ಮತ್ತು ಗರ್ಭಿಣಿಲಿ ಕೂದಲು ಸಮಸ್ಯೆ ಇದ್ದರೆ ನಿವಾರಿಸೋಕ್ಕೆ ಸಹಕಾರಿ ಮಾಡುತ್ತೆ ಇದು. 10ನೇದು ಮೊಟ್ಟೆ. ಮೊಟ್ಟೆ ಅಂದ್ರೇ ಗೊತ್ತಾಗುತ್ತೆ. ಇದರಲ್ಲಿ ಐರನ್ ಮತ್ತು ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಸೋಡಿಯಂ, ಪ್ರೋಟೀನ್, ವಿಟಮಿನ್ ಡಿ, ಜಿಂಕ್ ಅಂಶ ಈ ಮೊಟ್ಟೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಂತ ಒಳಗಿರೋ ಭಂಡಾರ ಸಹಿತ ತಿನ್ಬೇಡಿ. ನಾಟಿ ಮೊಟ್ಟೆ ಆಗಿದ್ದರೆ ತಿನ್ನಿ, ಪರವಾಗಿಲ್ಲ. ಆದ್ರೂ ಭಂಡಾರನ ಸ್ವಲ್ಪ ಅವಾಯ್ಡ್ ಮಾಡಿ. ಮೇಲ್ಗಡೆ ಬರುತ್ತಲ್ಲ ಅದನ್ನು ಮಾತ್ರ ತಿನ್ನಿ.
ಹಾಗಂತ ಹೆಚ್ಚಾಗಿ ತಿನ್ನೋಕೆ ಹೋಗ್ಬಿಟ್ಟು ದಿನಕ್ಕೆ ಒಂದರಂತೆ ಆದರೆ ಸಾಕು. ನಾವೆಲ್ಲ ಮಕ್ಕಳಿಗೆ ಎಳವಾದಿ ಆಗತ್ತೆ ಅನ್ನೋ ಕಾರಣದಿಂದ 7 ತಿಂಗಳು 8 ತಿಂಗಳು 9 ತಿಂಗಳು ಹಬ್ಬ ಅಂದರೆ 8-9 ತಿಂಗಳಲ್ಲಿ ಮಟನ್ನ ತೊಗೊಳ್ತಿದ್ದು, ಅಲ್ಲಿವರೆಗೂ ತಗೊಂಡಿರಲಿಲ್ಲ. ನೀವು ವೀಕ್ ಇದ್ದರೆ ಅಥವಾ ತಿನ್ನಬೇಕು ಅನಿಸಿದರೆ ತಿನ್ನಿ. ಅದು ಆಮ್ಲೆಟ್ ಮಾಡ್ಕೊಳ್ಳೋದಾಗಲಿ ಆ ಥರ ಎಲ್ಲ ತಿಂದ್ಬಿಟ್ಟು ಉಪ್ಪು ಖಾರ ಜಾಸ್ತಿಯಾಗಿ ವೇರಿಯೇಷನ್ ಆಗ್ಬೋದು. 10ನೇದು ತರಕಾರಿನ ತಿನ್ನಿ, ಎಲ್ಲ ತರಕಾರಿನ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಆಲೂಗಡ್ಡೆ ಸ್ಕಿಪ್ ಮಾಡಿ ಬದನೆಕಾಯಿ, ದುಂಡು ಬದನೆಕಾಯಿ ಬರುತ್ತೆ ಅದನ್ನು ತಿಂದ್ಬಿಡಿ. ನನ್ನ ಚಾನಲಲ್ಲಿ ಪ್ರೆಗ್ನೆನ್ಸಿ ಆಗಿರೋ ಯಾವ ತರಕಾರಿ ತಿನ್ನಬಾರ್ದು ಅಂತಲೂ ಮೆನ್ಷನ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಇದರ ಬಗ್ಗೆ ವಿಡಿಯೋನ ನೋಡಿ. ಇದರಲ್ಲಿ ಪೋಲಿಕ್ ಆ್ಯಸಿಡ್ ಅಂಶ ಇದೆ, ತುಂಬಾ ಅಂಶಗಳು ಬೆಳವಣಿಗೆಗೆ ಕಂಡು ಬರುತ್ತೆ. ತರಕಾರಿ ಅಂದಮೇಲೆ ಎಲ್ಲ ರೀತಿಯ ಅಂಶಗಳು ಇದ್ದೇ ಇರುತ್ತೆ. ದೇಹಕ್ಕೆ ತುಂಬ ಚೆನ್ನಾಗಿ ವಿಟಮಿನ್ಸ್ ಆಗಿರ್ಬೋದು, ಪೋಷಕಾಂಶ ಆಗಿರ್ಬೋದು, ಮುಖ್ಯವಾಗಿ ನಾರಿನ ಅಂಶ ಆಗಿರ್ಬೋದು ದೇಹಕ್ಕೆ ಹೆಚ್ಚು ಸಿಗತ್ತೆ ಅಂತ ಹೇಳ್ತಾ, ಈ ಹಣ್ಣುಗಳಲ್ಲಿ ಆಹಾರದಲ್ಲಿ ತುಂಬಾ ಕ್ಯಾಲ್ಸಿಯಂ, ಪ್ರೋಟೀನ್, ವಿವಿಧ ಪೋಷಕಾಂಶಗಳು ಸಿಗತ್ತೆ. ಇದನ್ನು ಹೆಚ್ಚು ಅಳವಡಿಸ್ಕೊಳ್ಳಿ, ದಿನಕ್ಕೂ ಹೆಚ್ಚು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ.